ಬಂಧುಗಳೇ ನಮಸ್ಕಾರ. ನಾನು ಶಿವಾನಂದ ರೆಡ್ಡಿ ಮಾತಾಡ್ತಾ ಇರೋದು. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಮುಖ್ಯ ಇಂಜಿನಿಯರ್ ಕಚೇರಿ, ಅದು ಯಾವುದನ್ನ ಇಲಾಖೆ ನೋಡ್ರಿ, ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಮುಂದೆ ಬಂದಿದ್ದೀವಿ. ಮನೆ ಹೇಳಿದೆ ನಾವು, ಬೆಂಜಲುಬಾವಿ, ಕೆಸರಟ್ಟಿ ಮತ್ತು ಬಿಬಿಂಗಳಿ ಭಾಗದಲ್ಲಿ ಒಂದು ಸಣ್ಣ ಎತ್ತರ ಪ್ರದೇಶದಲ್ಲಿ ಒಂದು ಹಳ್ಳ ಹರಿತಿದೆ. ಅದೇ ಹಳ್ಳಕ್ಕೆ 3.79 ಕೋಟಿ ಹತ್ತತ್ರ, ಹೌದಾ, ಏನು ಅಷ್ಟು ದುಡ್ಡನ್ನು ಖರ್ಚು ಮಾಡಿ ಒಂದು ಕಾಮಗಾರಿಯನ್ನು ಮಾಡ್ತಿದ್ದಾರೆ. ಅದರ ಜೊತೆಯಲ್ಲಿ ಪಕ್ಕದಲ್ಲಿ ಅರ್ಧ ಕಿಲೋಮೀಟರ್ ಇದೆ. ಅರ್ಧ ಕಿಲೋಮೀಟರ್ದಲ್ಲಿ 3 ಹಳ್ಳ ಸೇರ್ತವೆ, ತಗ್ಗು ಪ್ರದೇಶ ಇದ್ದಾವೆ, ಸುತ್ತಮುತ್ತ ಬಡವರು ರೈತರು ಏನು ಜಮೀನುಗಳಿದ್ದಾವೆ, ಅಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಎತ್ತರ ಪ್ರದೇಶದಲ್ಲಿ ಒಬ್ಬ ಕಾಂಗ್ರೆಸ್ ಬಲಾಢ್ಯ ಇರ್ತಕ್ಕಂಥ ಒಬ್ಬ ರಾಜಕಾರಣಿಗಳ ಕುಟುಂಬಕ್ಕೆ ಸಹಾಯ ಮಾಡುವ ದೃಷ್ಟಿಯಿಂದ ಇದನ್ನು ಮಾಡ್ತಿದ್ದಾರೆ. ಹೀಗಾಗಿ ಇದನ್ನು ನಾವು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಕೇಳಲಿಕ್ಕೆ ಒಳಗಡೆ ಹೋಗ್ತಿದ್ದೀವಿ. ದಯವಿಟ್ಟು ಏನಪ್ಪ ಅಂದ್ರೆ KRS ಪಕ್ಷವನ್ನು ಬೆಂಬಲಿಸ್ರಿ. ನಾವೆಲ್ಲ ರೈತರ ಪರವಾಗಿ ಏನಪ್ಪ ಅಂದ್ರೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ದೀವಿ. ಅದ್ರ ಜೊತೆಯಲ್ಲಿ ದೇವರೂಪಿಗಿಂದ 2023ರಲ್ಲಿ ಚುನಾವಣೆ ನಾನು ನಿಂತಿದ್ದೆ. ಬಟ್ ರೈತರು ನನಗೆ ಓಟ್ ಆಗದೆ ಇರ್ಬೋದು, ಬಟ್ ರೈತರ ಹಿತವನ್ನು ಕಾಯುವುದು ನನ್ನ ಕೆಲಸ. ಹಾಗಾಗಿ ನಾನು ನನ್ನ ಕಾಯಕವನ್ನು ನಾನು ಮಾಡ್ತಾ ಹೋಗ್ತೀನಿ. ಯಾಕಂದರೆ ಇದೇ ಕೆಲಸವನ್ನು ಬೇರೆ ಕಾಂಗ್ರೆಸ್, JDS, BJP ಪಕ್ಷದ ಬಹುತೇಕರು ಇದನ್ನು ಪ್ರಶ್ನೆ ಎತ್ತುವುದಿಲ್ಲ. ಇದಂಥ MLAಗೆ ಬೈದ್ರಾಗೆ ಇಡೀ ಜೀವನವನ್ನು ಕಳೆಯುವಂಥ ಬೇರೆ ಬೇರೆ ನಾಯಕರುಗಳು ಇದ್ದಾರೆ. ಇದ್ದ MLAಗೆ ಹೇಗಾದರೂ ಟಾಂಗ್ ಕೊಡ್ಬೋದು ಹೋಗ್ಬಿಡೋದು ಅನ್ನುವಂಥ ವಿಚಾರ ಇದೆ. ಆದರೆ ಒಳ್ಳೆ ಕೆಲಸಗಳು ಮಾಡುವಂಥ ಮನಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ನಾವು ಅವರಿಗೆ ಕೇಳ್ತಾ ಹೋಗ್ತಿದ್ದೀವಿ. ಬನ್ನಿರಿ ಹೋಗೋಣ ಅಂತ ಕೇಳೋಣ. ಈಗ ನಾವು ಸಣ್ಣ ನೀರಾವರಿ ಇಲಾಖೆಯ SS ಕೊಳ್ಳಿ B ಸಿವಿಲ್ ಅವರು ಕಾರ್ಯನಿರ್ವಾಹಕ ಅಭಿಯಂತರತಿದೆ ಅವರ ಕಚೇರಿಗೆ ಬಂದಿದ್ದೀವಿ. ಕಚೇರಿ ಬೀಗವನ್ನು ಹಾಕಿದ್ದಾರೆ. ಬಟ್ ಏನಪ್ಪ ಅಂದ್ರೆ, ಹೌದಾ, ಏನು ಅಧಿಕಾರಿಗಳೆಲ್ಲ ಮನೆಯಾಗ ಮುಕ್ಕೊಂಡಿರ್ತಾರೆ ಆರಾಮಾಗಿ. ಆದರೆ ಏನಪ್ಪ ಅಂದ್ರೆ ಇಲ್ಲಿ ಪ್ರೆಸೆಂಟ್ ತೋರಿಸಿರ್ಬೋದು ಅನಿಸುತ್ತೆ. ನೋಡೋಣ, ಇದ್ರೆ ಕೇಳೋಣ. ಅವರು ಇಲ್ಲ ಏನಪ್ಪ ಅಂದ್ರೆ ಒಂದಿಷ್ಟು ದೊಡ್ಡ ದೊಡ್ಡ ಅಧಿಕಾರಿ ವರ್ಗದವ್ರು ಹೇಗಿರ್ತಾರಂದರೆ, ಸ್ಪಾಟ್ ಇದೀನಿ, ಅಲ್ಲಿನಿ, ಸ್ಪಾಟ್ ವೆಬ್ಸೈಟ್ ಹೋಗಿನಿ, ಅಲ್ಲಿ ಹೋಗಿನಿ, ಸುಡುಗಾಡು ಎಲ್ಲಿ ಹೋಗಲ್ಲ, ಮನ್ಯಾಗ ಮಕ್ಕೊಂಡಿರ್ತಾವೆ. ಒಟ್ಟು ಇಲ್ಲಿ ಬಂದರೆ ಏನಪ್ಪ ಏನು ಹೇಳ್ತಿರ್ತಾವಂದ್ರೆ, ಅಲ್ಲಿ ವಿಸಿಟ್ ಮಾಡಕ್ಕೆ ಹೋಗಿನಿ, ಇಲ್ಲಿ ವಿಸಿಟ್ ಮಾಡಕ್ಕೆ ಹೋಗಿನಿ ಹೇಳ್ತಿರ್ತಾರೆ. ಹೀಗಾಗಿ ನಾವು ಸಂತೋಷ್ ಇಂಗಳಿಗೆ ಇವ್ರಿಗಾದರೂ ಕೇಳೋಣ ಅನ್ನೋಂಥ ವಿಚಾರಕ್ಕೆ ಬಂದಿದ್ದೀನಿ. ನೋಡೋಣ, ಇವ್ರಿಗಾದರೂ ಕೇಳೋಣ, ಬನ್ನಿರಿ. ಹಾಂ ಹಾಂ ಯಾರಿದ್ದಾರೆ ಇನ್ಚಾರ್ಜ್ ಸರ್? ತಾವೇ ಇದ್ದೀರಿ? ಹಾಂ, ಏನು ಸಂತೋಷ್ ಸರ್ ನೀವೇನು? ಹೌದು ಸರ್. ತಾವು ID ಕಾರ್ಡ್ ಧರಿಸಿಲ್ಲ ಏನು ಸರ್? ದಯವಿಟ್ಟು ಧರಿಸ್ಬಾರ್ದು ಯಾರಾದ್ರು ಹೇಳಿದ್ರಿ ಸರ್? ಹಾಕ್ಕೊಡ್ರಿ ಪ್ಲೀಸ್ ಸರ್, ಪ್ಲೀಸ್, ದಯವಿಟ್ಟು ರಿಕ್ವೆಸ್ಟ್. ಅಲ್ಲ, ನಾಮಫಲಕ ಹಾಕಿಲ್ಲ. ಹಾಂ ಸರಿ ಸರ್. ಈಗ ಅವರು ಎಲ್ಲಿಗೆ ಹೋಗಿದ್ದಾರೆ ಅವರು ಸರ್? ಕೊಳ್ಳಿ ಸರ್ ಎಲ್ಲಿಗೆ ಸೈಟಿಗೆ ಹೋಗಿದ್ದಾರೆ ಸರ್. ಪ್ರತಿದಿನಾನು ಸೈಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲ ಅಧಿಕಾರಿ ವರ್ಗದವರು. ಎಲ್ಲಿ ಯಾರೇ ಕೇಳಿದ್ರು ಸೈಟ್ನಲ್ಲಿ ಇದ್ದಾರೆ, ಸೈಟ್ನಲ್ಲಿ ಇರ್ತಾರೋ ಅಥವಾ ಮನೆಯಲ್ಲಿ ಇರ್ತಾರೋ. ಯಾಕೆ ಕಾಯಂ ಇದು ಎಲ್ಲ ತಹಶೀಲ್ದಾರ್ ಆಗಲಿ ಅಥವಾ ದೊಡ್ಡ ಮಟ್ಟದ ಅಧಿಕಾರಿಗಳು ತಳಾಂತರಲ್ಲ, ಏನು SDA, FDA, D ಗ್ರೂಪ್ ನೌಕರರು ಅವರಲ್ಲ, ಮೇಲ್ವರ್ಗದವರು ಬಹುತೇಕ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಎಲ್ಲಿ ಹೋಗಿದ್ದಾರೆ? ಸೈಟಿಗೆ ಹೋಗಿದ್ದಾನೆ. ಯಾವ ಸೈಟಿಗೆ ಹೋಗಿದ್ದಾರೆ? ಆ ಸೈಟ್ ಬೇಕಲ್ಲ, GPS ಫೋಟೋ ಬೇಕಲ್ಲ, ಚಲನವಲನ ಬುಕ್ ಆದ್ರೆ ಎಲ್ಲಿ ಏನಾರು ನಮೂದು ಮಾಡಿ ಹೋಗಿದ್ದಾರೆ. ನಾನು ಇಂಥ ಸೈಟ್ಗೆ ಹೋಗ್ತೀನಿ ಅಂತ ಎಲ್ಲರೂ ಬರೆದಿದ್ದಾರೆ ಸರ್. ಈಗ ಅವ್ರ ಬಾಸ್ ಹಾಕ್ತಾರ, ನಾವು ಅವ್ರಿಗೆ ಕೇಳ್ಬೋದು, ಹೇಳ್ತೀನಿ, ನಾವು ಅದನ್ನೆಲ್ಲ ಕೇಳಕ್ ಬರಲ್ಲ. ಬೇಕಾದ್ರೆ ನೀವು ಜನಪ್ರತಿನಿಧಿ ಹಾಕಿರಿ, ಈಗ ಇಲ್ಲಿ ಕೆಸರಟ್ಟಿ ಮತ್ತು ಅಂಬಳನೂರು ಸೇರಿದಂತೆ ಅಲ್ಲಿ ಒಂದು ಎತ್ತರ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಒಂದು ಸಣ್ಣದೇ ನೀರಿಲ್ಲ ಏನಿಲ್ಲ ಹಳ್ಳ ಐತೆ. ಆ ಹಳ್ಳಕ್ಕೆ 3.79 ಲಕ್ಷ ರೂಪಾಯಿ ಕಾಮಗಾರಿ ಮಾಡ್ತಿದ್ದಾರೆ. ಅಲ್ಲಿಂದ ಅರ್ಧ ಕಿಲೋಮೀಟರ್ ಹೋದರೆ 3 ಹಳ್ಳ ಸೇರ್ತಾವೆ. ಅಲ್ಲಿ ಮಾಡೋದಿಲ್ಲ, ಯಾಕಂದ್ರೆ ಅಲ್ಲಿ ಬಡ್ರೋ ಹೊಲಗಳಿದಾವೆ. ಇಲ್ಲಿ ಯಾರಂದರೆ ಕಾಮ ದುಡ್ಡಿನಿಂದ 4 ಕೋಟಿ ಖರ್ಚು ಮಾಡ್ಕೊಂಡು ಮಾನಗಡಿಗಳು ಕೆಲಸ ಮಾಡ್ತಿದ್ದಾರೆ. ಅವನು ಚೌಧರಿ ಯಾರು ಮಾನಗಡಿ ಅವ ಅಧಿಕಾರಿ, ಅವ ಸೆಕ್ಷನ್ ಹೆಂಗಾರ ಅವ ಕ್ರಿಯಾಯೋಜನೆ ಮಾಡ್ಯಾನ ಕೇಳ್ಬೇಕಂತೇಳಿ. ಹಾಂ, ಇಲ್ಲ ಕೊನೆಗೆ ಬಂದಿಲ್ಲ. ನಾವು ನಿಮ್ಮ ಇಲಾಖೆ ಮುಂದೆ ಧರಣಿ ಕುತ್ಕೋಬೇಕು. ಅದಕ್ಕೆ ಈಗ ಅನುಮತಿಗೋಸ್ಕರ ನಾವು ಬಂದಿದ್ದೀವಿ, ಮತ್ತೇನಿಲ್ಲ. ಹೌದಾ, ದಯವಿಟ್ಟು 4 ಕೋಟಿ ಗಟ್ಟಲೆ ಅಂತಂದ್ರೆ ನಮ್ಮ ತೆರಿಗೆ ಅಣ್ಣ ರೀ. ಮತ್ತು ಅದಕ್ಕೆ ನನಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಸ್ಥಳ ಅವಕಾಶ ಕೊಡ್ರಿ, ಇಲ್ಲಿ ಹೋರಾಟ ಮಾಡ್ತೀವಿ. ಅದು ಹೆಚ್ಚಿನ ಆಗ್ತದೆ ನೋಡೋಣ. ಇಲ್ಲ, ಅವ್ರ ನಂಬರ್ ಇದ್ರೆ ಕೊಡ್ರಿ ಪ್ಲೀಸ್. ಹಚ್ಚೋಣ, ಅಲ್ಲ ಜನರ ಎತ್ತಾರೋ ಇಲ್ಲ ಅಂತ ನೋಡೋಣ. ಇಲ್ಲಾಂದರೆ ಅವ್ರ ಚಲನವನ್ನು ಒಂದು ಬುಕ್ಕ ಒಂದು ನಂಬರ್ ಐತಿ, ನಂಬರ್ ಇದೆ, ಪ್ಲೀಸ್. ಅವ್ರದ್ದೊಂದು ಯಾರು ಅವರು ಶಾಂತವೀರ್ ಕೊಳ್ಳಿಯವರು ಬಿಜಿ ಇದ್ದಾರೆ. ಈಗೇನು ವಿಸಿಟ್ ಮಾಡಕ್ಕೆ ಹೋಗಿನ ಅಂತ ಹೇಳ್ತಾರೆ. ಯಾವಾಗ ಬಂದಾಗ ಸುಡುಗಾಡು ಪುಣ್ಯಾತ್ಮ ಅಲ್ಲೇ ಚಂದ ಅವ್ರ ಚಲನವಲನ ಒಯ್ಯಿರ್ತೈತಿ. ಅದನ್ನಾದ್ರೂ ನಾವು ಯಾರಿಗೆ ಕೇಳ್ಬೇಕು ಸರ್? ದಯವಿಟ್ಟು ಚಲನವಲನ ಒಯ್ಯನ್ನು ನಾನು ಬಂದುಗಳೇ ನಾಳೆ ಮೊಮೆಂಟ್ ಬುಕ್ಕನ್ನು ನಾವು ನಾಳೆ ಮತ್ತೆ ಬಂದು ಚೆಕ್ ಮಾಡ್ತೀನಿ. ಶನಿವಾರಕ್ಕೆ ನಾಳೆ ಏನಪ್ಪ ಅಂದ್ರೆ ಬಂದು ನೋಡೋಣ. ಬಂದು ನಾವು ಅವ್ರ ಚಲನವಲನ ಏನೈತಿ ಮೊಮೆಂಟ್ ಬುಕ್ಕ ಯಾವ ಥರ ಮಾಡಿದ್ರು, ಎಲ್ಲಿ ಹೋಗೋದು, ಆ ಸ್ಪಾಟಿಗೆ ಹೋಗ್ತಾರೆ, ಅದೇ ಸ್ಪಾಟನ್ನು ನೋಡೋಣ. ಚೆಕ್ಕರ್ ಮಾಡ್ಸೋಕೆ ಅವ್ರ ಮ್ಯಾಗೊಂದು ಆಡಳಿತ ಮತ್ತು ಸುಧಾರಣಾ ವಿಭಾಗ ಅಂತ ಒಂದು ಇರ್ತೈತಿ. ಅಲ್ಲಾರು ದೂರ ಕೊಟ್ಟು ಅದನ್ನು ನೋಡೋಣ. ಯಾಕಂದ್ರೆ ತಿಂದು ಭಾಳ ಚರ್ಮ ದಪ್ಪಾಗಿರ್ತೈತಿ. ಆ ಚರ್ಮಕ್ಕೆ ಮುಟ್ಟಿದ್ರೆ, ಈಗ ಎಮ್ಮಿಗತ್ತೆ ಹಿಂಗೆ ಹೊಂಟಿರ್ತೈತಿ, ಬೆನ್ನಿಗೆ ಮುಟ್ಟಿದ್ರೆ ಎಮ್ಮೆ ಹೊಳೆ ನೋಡ್ತೈತಿ, ನೋಡಲ್ಲ ಅದು. ಯಾಕಂದ್ರೆ ದಪ್ಪ ಚರ್ಮ ಮನುಷ್ಯ ಮುಟ್ಟಿದ್ರೆ ಹೊಳೆ ನೋಡ್ತಾನೆ, ಸಣ್ಣ ಚರ್ಮ ತಳಿ. ಅದೇ ತಿಂದು ದಪ್ಪಾಗಿರ್ತೈತಿ.
ಸರ್ ಈಗ ಏನು ಮಾಡೋದು ಸರ್, ಇದೊಂದು ಲೆಟರ್ ಅಂತ ತಗೊಳ್ರಿ ಸರ್. ಅಲ್ಲಿ ಬಿಂಜಲಬಾವಿ, ಕೆಸರಟ್ಟಿ ಮತ್ತು ಅಲ್ಲಿ ಏನು ಯಾವುದೋ ಬಿಬಿಂಗಡಿ ಹತ್ರ ಒಂದು 3,79,00,000 ಒಂದು ಕಾಮಗಾರಿ ನಡೆದಿದೆ ಸರ್. ಅದ್ರ ಕೊಟ್ಟು ನಿಮ್ಗೆ ದೂರನು ಕೊಟ್ಟಿವಿ, ಎಲ್ಲ ಮಾಡಿವಿ. ಮತ್ತು ಎತ್ತರ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ನೀವು ನಮ್ಮ ತೆರಿಗೆ ಹಣದಲ್ಲಿ ನಡೀತಕ್ಕಂಥ ಒಂದು ಯೋಜನೆಯನ್ನು ನೀವು ಹಂಗೆ ನಡಕ್ಕೆ ಅವಕಾಶ ಕೊಡ್ತೀರಿ. ಮಗ್ಲಿ ಅರ್ಧ ಕಿಲೋಮೀಟರ್ದಾಗ ಏನಪ್ಪ 3 ಹಳ್ಸಿ ಇರ್ತಾವೆ, ಅಲ್ಲಿ ಮಾಡೋದಿಲ್ಲ. ಮತ್ತು ಇದು ಏನು ಸರ್ಚ್ ಮಾಡ್ತೀರಿ ಸರ್? ಅವು ಕಾಮಗಾರಿ ಮುಗಿಸ್ಕೊಂಡು ಬಿಲ್ ತೊಗೊಂಡ್ಮೇಲೆ ಮಾಡ್ತೀರೇನ್ರಿ ಸರ್? ಹಿಂಗೆ ಮಾಡಿರಿ ಸರ, ನಾ ಬಡವಿದ್ದೀನಿ, ನಮ್ಮ ಮನೆ ಮಗ್ಳನ್ನ ಕೊಟ್ಟು ಬಿಡ್ರಲ್ಲ, ಅಲ್ಲೇ ನಾನು ಒಂದು ಮಗ್ಳನ್ನ ಕೊಡ್ರಿ. ಇವರು ಪಾಪ ಸಂತೋಷ ಅವ್ನ ಮನೆ ಒಂದು ಕೊಟ್ರಿ, ಎಲ್ಲರೂ ಮಗ್ಳನ್ನ ಕೊಟ್ಬಿಡ್ರಿ. 3 ಕೋಟಿ ಯಾರ್ದು ದುಡ್ಡಿಲ್ಲ, ಎಲ್ಲಮ್ಮ ಜಾತ್ರೆ ಅಲ್ಲಿ ಅಲ್ಲ. ಈಗ ಸ್ಯಾಂಕ್ಷನ್ ಹೆಂಗೆ ಆಗ್ತಾರೆ ಸರ್? ಎಲ್ಲ ಅಲ್ಲಿ ಅಂದ್ರೆ ಕೇಸ್ ವರ್ಕರ್ ಯಾರಿಗೆ ಕೇಸ್ ವರ್ಕರ್ಗೆ ಸ್ವಲ್ಪ ತಲೆ ಬುದ್ಧಿ ಬೇಕು, ಶಗಣಿ ಐತಿ. ಎತ್ತರ ಪ್ರದೇಶದಾಗ ಒಂದು ಸಣ್ಣ ಹಾಳು ನಡೀತೈತಿ, 3-4 ಕೋಟಿ ರೂಪಾಯಿ ಹೆಂಗೆ ಕೆಲಸ ಆಗ್ತದೆ ಸರ್? ಇದು ನಾನು ಲೋಕಾಯುಕ್ತರಿಗೆ ದೂರ ನಾನು ರೆಡಿ ಮಾಡಿ ಕೊಡ್ತಿದ್ದೀನಿ. ಒಂದು PILನು ಹಾಕೊಳ್ತಿದ್ದೀನಿ ಕೋರ್ಟಿಗೆ. ಏನಪ್ಪ ಅಂದ್ರೆ ಈಗ ಅದ್ರ ಜೊತೆಯಲ್ಲಿ ನಿಮ್ಮ ಇಲಾಖೆ ಮುಂದೆ ನಾವು ಈಗ ಧರಣಿ ಕುತ್ಕೊಳ್ಬೇಕು. ಹಾಗಾಗಿ ನಾವು ಅನುಮತಿ ಕೇಳಕ್ಕೆ ನಿಮ್ಗೆ ಲೆಟರ್ ಕೊಡ್ತಿದ್ದೀವಿ. ನಿಮ್ಮ ಇಲಾಖೆ ಮುಂದೆ ಒಂದು ಸ್ಟೇಜ್ ಒಳಗೆ ನಾವು ಧರಣಿ ಕುತ್ಕೋಬೇಕಂತೇಳಿ. ಈಗ ನೀವು 4 ಕೋಟಿ ದುಡ್ಡನ್ನು ಅದು ಯಾರ್ದು? ನಿಮ್ಮ ಆಸ್ತಿನೋ, ನಿಮ್ಮ ಅಜ್ಜನ ಆಸ್ತಿನೋ, ಅಥವಾ ಯಾರು MLA ಅವನ ಪುಡಾರಿದ್ದಾನೆ ಅವ್ರ ಆಸ್ತಿನೋ? ನಮ್ಮ ಸಾರ್ವಜನಿಕ ತೆರಿಗೆ ಹಣ ಸರ್ ಅದು. ಕೊಡಿ ಸರ್, ಸಾರ್ವಜನಿಕ ತೆರಿಗೆ ಹಣ ನೀವು ಎಲ್ಲಿ ಬೇಕಾದ್ರೆ ಚೆಲ್ತಿರೋದು ಹೆಂಗೆ ರೀ? ಸಾರ್ವಜನಿಕ ತೆರಿಗೆ ಹಣ ಚೆಲ್ಲಕ್ಕೆ ನೀವ್ಯಾರು? ನಿಮಗೆ 1 ಲಕ್ಷ 2 ಲಕ್ಷ ಸಂಬಳ ಕೊಟ್ಟು ನಮ್ಮ ಸೇವೆಗೆ ನಾವು ಇಟ್ಕೊಂಡು ನೇಮಕ ಮಾಡ್ಕೊಂಡಿದ್ದು. ಜನರ ಸೇವೆ ಮಾಡತ್ತೇಳಿ ಯಾರೋ ಪುಡಾರಿ MLA ಬಿಳಿ ಬಟ್ಟೆ ಹಾಕೋತಾನೆ, ಅವ್ನ ಸೇವೆ ಮಾಡಕ್ಕೆ ಅಲ್ಲ ನೀವು ಇರೋದು. ಜನರ ಸೇವೆ ಮಾಡಕ್ಕಿರೋದಲ್ಲ, ರೈತರ ಸೇವೆ ಮಾಡಕ್ಕಿರೋದಲ್ಲ. ಅದು ಅವನ ಬಿಳಿ ಬಟ್ಟೆ ಹಾಕೋ ಕಾರಡೆ ಬರ್ತಾನೆ, ಎಸಿ ಕಡೆ ಮಗ ಅಂದ್ರೆ ಅವ್ನು ಕಣ್ಣು ಬರೋ ನಿಂತಿರ್ತೀರಿ. ಅಲ್ಲೆಲ್ಲ ಸುತ್ತಮುತ್ತ ಶ್ರೀಮಂತರು ಅದಾವ. ಅಲ್ಲಿ ಎತ್ತರ ಪ್ರದೇಶ 4 ಕೋಟಿ ಕೆಲಸ ಮಾಡ್ತೀರಿ. ಮಕ್ಕಳ ಅರ್ಧ ಕಿಲೋಮೀಟರ್ ಒಂದು ತಗ್ಗು ಪ್ರದೇಶ 3 ಹಳ್ಳ ಹಿಡಿತಾವೆ. ಅಲ್ಲಿ ರೈತರು ನಿಂತು ಚಿರಾಡದ್ರು ಒಂದು ಏನು ಮಾಡ್ತಾ ಇಲ್ಲ. ಹೇಳ್ರಿ ಸರ್ ಇವೆಲ್ಲ ಕಿವ್ಯಾಗ ಹೂ ಇಡುವಂಥದ್ದು ಮಾಡುವಂಥದ್ದು ನೀವೇನಪ್ಪ ಅಂದ್ರೆ ಹೌದಾ ಸರ್? ನೀವು ವಕೀಲರ ಮುಂದೆ ಈ ಥರ ಏನಪ್ಪ ಅಂದ್ರೆ ಮಾಡೋದು ಒಳ್ಳೇದಲ್ಲ ಸರ್. ಹೇಳ್ರಿ ಏನೈತಿ ರೇಟ್? ಹ್ಞೂ ರೀ, ಸಾಕಷ್ಟು ಇಲ್ಲಿ ಶ್ರೀಮಂತರ ಹೊಲ ಸುತ್ತಮುತ್ತ ಮಾಡಂತಾರನ್ರಿ. ಅದು ಎತ್ತರ ಪ್ರದೇಶದಾಗ ಮಾಡಂತಾರನು, ನೀರಿಲ್ಲಾರ ಜಾಗದಾಗ ಮಾಡಂತಾರನು. ಸರ್ಕಾರ ದುಡ್ಡು ಹೊಳಿ ಅದಂಗೆ ಹರಸಂತಾರನು. ಅದು ಗೌಡ್ರಿಗೆ ಸಾಹುಕಾರಗಳಿಗೆ ಕೊಡಂತಾರನು, MLA ಬೀಗರಿಗೆ ಕೊಡಂತಾರನ್ರಿ. ಕೊಡ್ರಿಲ್ಲ, ನಮ್ಗೆ ಕೊಡ್ರಿ, ಬಡವ್ರಿದ್ದೀವಿ ಮಾಡ್ತೀವಿ ನೋಡೋಣ. ನಾನು ಬೇಡ, ಇಲ್ಲಿದ್ದಂಥ ಸಾಕಷ್ಟು ನಿಮ್ಮಲ್ಲಿ ಕೆಲಸ ಮಾಡಿ ಡಿ ಗ್ರೂಪ್ ಒಬ್ಬ ನೌಕರು ಕೊಡ್ರಿ, ಬಡವ್ರು ಅವಾರು ಶ್ರೀಮಂತಲ್ಲಿ. ಶ್ರೀಮಂತ ಮಾಡಬೇಡ್ರಿ, ಬಡವರು ಕೊಡ್ರಿ, ಅವಾರು ಶ್ರೀಮಂತಲ್ಲಿ ಹೋಲಿ, ನಾ ಬೇಡಲ್ಲ. ಶ್ರೀಮಂತ ಹೊಲ ಸುತ್ತ ಮಾಡಂತಾರನ್ರಿ, ಬೇರೆ ಹೊಲ ಕಾಣಲ್ಲ ಇಲ್ಲಿ. ಅಯ್ಯೋ ಯಪ್ಪ ಪುಣ್ಯಾತ್ಮ. ಸರಿ, ಈಗ ನಾವು ಅದಕ್ಕೆ ನಿಮಗೆ ಒಂದು ಕಂಪ್ಲೇಂಟ್ ಮಾಡ್ತಿದ್ದೀವಿ ಲೋಕಾಯುಕ್ತದಲ್ಲಿ. ಅದ್ರ ಜೊತೆಯಲ್ಲಿ ನೀವು ಕ್ರಿಯಾಯೋಜನೆ ಹೇಗೆ ಮಾಡಿದ್ರಿ, ತಪ್ಪು ಯಾಕೆ ಮಾಡಿದ್ರು ಅವ್ರು ಚೌಧರಿಯವರು? ಅದು ಅಲ್ಲಿ ಹೆಂಗೆ ಮಾಡಕ್ಕೆ ಸಾಧ್ಯ ಸರ್? ಎತ್ತರ ಪ್ರದೇಶದಲ್ಲಿ ನೀರಿಲ್ಲ ಜಾಗದಲ್ಲಿ 4 ಕೋಟಿ ವೇಸ್ಟ್ ಹೆಂಗೆ ಮಾಡ್ತೀರಿ ನೀವು? ಮಾಡಿದಾರೆ ಸರ್, ನಾವು ಒಪ್ಪೋತೀವಿ ಸರ್. ಈಗ ಚೌಧರಿ ಅವರಿಗೆ ಅಟ್ಲೀಸ್ಟ್ ಕನಿಷ್ಠ ಜ್ಞಾನ ಆದ್ರೂ ಇದೆಯಾ? ಅವರಿಗೆ ಸಂಬಳ ಕೊಡೋರು ಯಾರು? ನಮ್ಮ ತೆರಿಗೆ ಹಣದ ಸಂಬಳ ಕೊಡ್ತಾನೆ, ಜನರ ಹಿತ ಕಾಯ್ಬೇಕಾನೆ. ಅಲ್ರಿ ಸರ್, ನಿಮ್ಗೆ ಅಷ್ಟು ಕಾಳಜಿ ಇತ್ತಂದ್ರೆ ಶ್ರೀಮಂತರ ಮೇಲೆ ಯಾಕೆ ಕಾಳಜಿ ಬರ್ತದೆ? ನಮ್ಮ ಬರಲಿ, ಬಡವ್ರ ಮ್ಯಾಗ. ನಮ್ಮ ಬಡ್ರಿ, ನಮ್ಮ ಹೊಲ ಮಗ್ಳು ಮಾಡ್ರಿ ನೋಡ್ರಿ. ಒಂದು 4 ಕೋಟಿ ಮಾಡಿ ರೈತರು ಮನೆ ಕೊಟ್ಟರು. 108 ಹೋರಾಟ ಸಂಘಟನೆ, ದಲಿತ ಸಂಘಟನೆ ಅವರು ಒಂದಷ್ಟು ಮನೆ ಕೊಟ್ಟರು, ರೈತರು ಕೊಟ್ಟರು. ಯಾರು ಕೊಟ್ಟರು ಅವ್ರ ಹತ್ರ ನಮ್ಗೆ ಯಾರು ಕೇಳ್ತಾರೆ? ಸರ್ಕಾರ ನಮ್ದಿದೆ, ಯಾರು ಕೇಳಲ್ಲಂದ್ರೆ ಕಾಯ್ದೆ ಕಾನೂನುಗಳು ಯಾಕೆ ಬೇಕು? ಮತ್ತೆ ಅಧಿಕಾರಿ ವರ್ಗದ ನೀವರ ಹಿತ ಕಾಯ್ಬೇಕಲ್ಲ. ಒಂದು ಫೋನ್ ಹಚ್ಚರು ಒಂದು ಫೋನ್ ರಿಸೀವ್ ಮಾಡಲ್ಲ ನೀವು, ಹೆಂಗ್ರಿ ಕೊಡಿ ಸರ್? ಮತ್ತೆ ಈಗ ಎಲ್ಲಿದ್ರಿ ನೀವು? ನಿಮ್ಮ ಮೊಮೆಂಟ್ ಬೇಕು ಎಲ್ಲಿದೆ? ನೀವು ಎಲ್ಲಿ ಕೆಲಸ ಸ್ಪಾಟಿಗೆ ಹೋಗಿದ್ರಿ? ಯಾವ ಸ್ಪಾಟಿಗೆ ಹೋಗಿದ್ರಿ ಸರ್? ಸರ್ ಅಲ್ಲ, ನೀವು ಹೇಳ್ರಿ ಯಾವ ಸ್ಪಾಟಲ್ಲಿ ನೀವು ಇದ್ರಿ? ನಾ ಬರ್ತೀನಿ. ಯಾಕೆ ಮೂಮೆಂಟ್ ಬುಕ್ಕನ್ನು ನೀವು ಲೈವಲ್ಲಿ ನಾನು ಜನಕ್ಕೆ ಕೇಳಿಸ್ತೀನಿ ನಿಮ್ಮ ಧ್ವನಿಯನ್ನು. ನೀವು ಯಾವ ಮೂಮೆಂಟ್ ಚಲನವಲನ ಬುಕ್ ಎಲ್ಲಿದೆ, ನೀವು ಯಾವ ಜಾಗ ಅವ್ರ ಹತ್ರ ಸ್ಪಾಟಿಗೆ ಹೋಗಿ ಅಂತ ಹೇಳಿದಾರೆ. ಯಾವ ಸ್ಪಾಟಿಗೆ ಹೋಗಿದ್ರಿ? ನಮ್ಮ ನೋಡಕ್ಕಲ್ಲ, ಮನ್ಯಾಗ ಸ್ಪಾಟ್ ಅದಾವನ್ರಿ? ಸುಮ್ಮನೆ ಎಲ್ಲರೂ ಮನ್ಯಾಗ ಕೂತ್ಬಿಟ್ಟು ದೊಡ್ಡ ಅಧಿಕಾರಿಗಳು ಇವು ಸಣ್ಣ ದುಡ್ಡು ಸಾಯ್ತಾವ. ಒಟ್ಟು ಕೆಲಸ ಮಾಡಿ ಸಣ್ಣ ಅಧಿಕಾರಿ ಸಾಯ್ದು ನೀವು ಎಸಿ ಕಡೆ ತಿರುಗಾಡ್ದು ಅಲ್ಲಿ ಮನ್ಯಾಗ ಕುಂದ್ರದು ಆರಾಮಾಗಿ ಕಮಿಷನ್ ತಗೋ ಕೂತ್ಬಿಡೋದು, ಪರ್ಸೆಂಟೇಜ್ ತೊಗೊಂಡು. ಇದೇ ಆಗೋದಲ್ಲ, ಇದೆಯಲ್ಲ ಅಧಿಕಾರಿ ವರ್ಗದೌದಾ? ಅದನ್ನೇ ಹೇಳ್ತಾರೆ ಸರ್. ನನಗೆಲ್ಲ ಗೊತ್ತಿದೆ, ಅಧಿಕಾರಿ ಹೋದ್ರು. ನನಗೂ 34 ಜನ ತಹಸೀಲ್ದಾರ್ ನಮ್ಮ ಗೆಳೆಯರಿದ್ದಾರೆ, DYSP ಇದ್ದಾರೆ. ನಾವೆಲ್ಲ ಗೊತ್ತಿದೆ, ದೊಡ್ಡದು ಹುದ್ದೆ. ನಾನು 30-40 ಮಾರ್ಕ್ಸಿಂದ ತಹಸೀಲ್ದಾರ್ ಎಲ್ಲ ಹೊರಬಂದವ. ನನಗೆ ಗೊತ್ತಿದೆ ನಿಮ್ಮ ಐಡಿಯಾಲಜಿ ಎಲ್ಲ ಗೊತ್ತಾಗ್ತೈತಿ. ನೀವು ರೈತರಿಗೆ, ನಾನು ದೇವ್ರಪಿಂದ MLA ಆಗಿ ನಿಂತ ವ್ಯಕ್ತಿ, ದೇವ್ರಪಿಗೆ ಜನಕ್ಕೆ ನಾನು ಓಟ್ ಆಗದೆ ಇರ್ಬೋದು, ಆದರೆ ಜನಕ್ಕೆ ಅನ್ಯಾಯ ಆಗಬಾರ್ದು, ರೈತರಿಗೆ ಬಂದಿದ್ದೀನಿ ಇಲ್ಲಿ. ಹಾಗಾಗಿ ದಯವಿಟ್ಟು ನೀವು ಅದನ್ನು ದಯವಿಟ್ಟು ಬಂದ್ ಮಾಡಿಸ್ರಿ. ಇಲ್ಲಾಂದರೆ ನಾವು ನಾಳೆ ಧರಣಿ ಕೂತ್ಕೊಳ್ತೀವಿ, ಅದಕ್ಕೆ ಅನುಮತಿ ಕೊಡ್ರಿ. ನಾನು ಲೋಕಾಯುಕ್ತ ಏನು ಕೇಸ್ ಮಾಡೋದು ನಾನು ಮಾಡ್ತೀನಿ. ನಾನು ವಕೀಲಾಗಿ ಏನು ಮಾಡಕ್ಕೆ ಸಾಧ್ಯ ನಾನು ಮಾಡ್ತೀನಿ.
ಚೌಧರಿಗೆ ಮತ್ತು ಸರ್ ಅದೇ ಇವನ್ ಆರೋಪಿ ಇವನಿಗೆ ಮಾಡ್ತೀನಿ ಬಿಡಲ್ಲ ನಮ್ಗೆ ಅಷ್ಟೇನು ಅಷ್ಟು ಮಾಡೋಣ. ಈಗ ಅದಕ್ಕಾಯ್ತೀನಿ ನಾನು ಆ ಪಿ ಎಲ್ ದಲ್ಲಿ ಹಾಕೋತೀನಿ. ಹೌದಾ, ನಿಮ್ಮನ್ನು ಮತ್ತು ಚೌಧರಿ ಹಾಕೊಂಡು ಕೇಸ್ ಮಾಡ್ತೀನಿ ಗುಲ್ಬರ್ಗ ಹೈಕೋರ್ಟಿಗೆ. ಆಮೇಲೆ ನಾನು ದಯವಿಟ್ಟು ಸರ್ ನೀವು ಒಂದಿಷ್ಟು ರೈತರ ಹಿತ ಕಾಯ್ಕೋರಿ. ತಮ್ಮಲ್ಲಿ ಕೈ ಮುಗಿದು ಕೇಳೋದು ಕೇಳ್ತೀನಿ. ಒಂದಷ್ಟು ಒಳ್ಳೆ ಕೆಲಸ ಮಾಡಿರಿ ಸರ್ ದಿನ ಪ್ಲೀಸ್. ಕೈ ಮುಗಿದು ಕೇಳ್ತೀವಲ್ಲ ನಾವು ಎಷ್ಟು ನಿಮಗೆ ಮಾನವ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ದಯವಿಟ್ಟು ಒಳ್ಳೆದನ್ನ ಮಾಡಿರಿ ಇರೋಷ್ಟು ದಿನ. ಹಾಂ ಪ್ಲೀಸ್. ಮತ್ತೆ ನಮಗೆ ಹೌದಾ ಈಗ ನಾವು ನಮ್ಮ ಸೋಮವಾರ ದಿನ ಇಲ್ಲಿ ಧರಣಿ ಕೂತ್ಕೊಳ್ತೀವಿ. ಎಲ್ಲ ಸಂಘಟನೆಯವ್ರು ಬಂದು ಅಲ್ಲಿ ನಿಮ್ಮ ಜಾಗ ಸ್ಟೇಜ್ ಹೊಡಿತೀವಿ. ಆಫೀಸ್ ಮುಂದೆ ಹೊಡಿತೀವಿ. ಆಫೀಸ್ ಮುಂದೆ ಹಾಕ್ತೀವಿ. ಬಾಕ್ಲನ್ನ ಹಾಕಿ ಎಲ್ಲ ಕುಂದಿರ್ತೀವಿ. ಯಾಕಂದ್ರೆ ಬಾಕ್ಲ ತೆಗೆದಂದ್ರೆ ಇಂಥವೆಲ್ಲ 4 ಕೋಟಿ ರೂಪಾಯಿ ಗುಳುಂಗ್ ಅನಿಸ್ಬೇಕು ಕೂತ್ರೆ ಹಂಗೆ ಚಂದ ನಮ್ಮವ್ವ ನಮ್ಮ ಅಪ್ಪ ಮಂದಿ ಹೊಲಕ್ಕೆ ಹೋಗಿ ದುಡಿದ್ರು ಸಡಕ್ಕೆ 300 ರೂಪಾಯಿ 400 ರೂಪಾಯಿ ಕೊಡಲ್ಲ. ಬಿಸ್ಲಾಗ ದುಡೋರು 300 ರೂಪಾಯಿ 400 ರೂಪಾಯಿ ಕೊಡಲ್ಲ. ನಮ್ಮವ್ವ ದುಡಿದ್ರು ಸಡಕ್ಕೆ ಇವು 4 ಕೋಟಿ 5 ಕೋಟಿ ಮಗು ಎಲ್ಲಿ ಬೇಕಲ್ಲ ನೀವು ಫೋನ್ ಮಾಡ್ತೀರಿ ಅಂದರೆ ಒಂದು ಕಾಲ್ ಎತ್ತರ ನೀವು ರಿಸೀವ್ ಮಾಡಲ್ಲ ಸರ್. ಈಗ ಅವರು ಸಿಗ್ತಾಯಿಲ್ಲ. ಆಫೀಸಿಗೆ ಹೋದ್ರೆ ಆಫೀಸ್ನ ಅವರು ಸಿಗ್ತಾಯಿಲ್ಲ ಸರ್. ಮೂಮೆಂಟ್ ಏನೂ ಆಗ್ತಾಯಿಲ್ಲ ಸರ್. ನಿಮಗೆ ದೊಡ್ಡ ಅಧಿಕಾರಿಗಳು ದೊಡ್ಡ ರಾಜಕಾರಣಿಗಳಿಂದ ಒಂದಿಷ್ಟು ಏನೋ ಕರೆ ಬಂದಿದ್ದು ಸಣ್ಣ ಹಂಗೆ ಮಾಡ್ತೀವಿ ನಡ್ಕೊಳ್ತಿದ್ರೆ ತನ್ನ ಅನ್ಸೋದಿದೆ. ಪ್ಲೀಸ್ ಸರ್ ಅಲ್ಲ ಒಂದಿಷ್ಟು ಅವ್ರಿಗೆ ಹೇಳ್ರಿ. ಈಗ ಸ್ಟಾಪ್ ಬಿಡಿ ಸರ್ ಕೆಲಸ. ನಾ ಈ ಸ್ಪಾಟಿಗೆ ಹೋಗ್ತೀನಿ. ಹೋಗಿ ನಾವು ಲೈವ್ ಮಾಡ್ತೀನಿ ಬಿಡಲ್ಲ ಇಲ್ಲಿ. ಯಾಕಂದ್ರೆ ಜನಕ್ಕೆ ಗೊತ್ತಲ್ಲ, ರಾಜ್ಯದ ಜನಕ್ಕೆ ಗೊತ್ತಾಗಬೇಕಲ್ಲ. ಲೈವ್ ಮಾಡ್ತೀನಿ. ಮತ್ತೆ ಸೋಮವಾರ ದಿನ ಇಲ್ಲಿ ಬಂದು ಧರಣಿ ಕೂತ್ಕೊಳ್ತೀನಿ. ಬಂದ್ ಮಾಡಿ ಮಾತಾಡಿ ಪ್ಲೀಸ್ ಪ್ಲೀಸ್. ಅದೇ ಅವ್ರ ಮ್ಯಾಗ ನೀವು ಯಾಕ್ರಿ? ಮತ್ತೆ ನೀವು ಯಾಕೆ ಮೇಲಾಧಿಕಾರಿ ನೀವು ಯಾಕಬೇಕು? ಅವರೇ ಮಾಡ್ಕೊತ ಹೋಗ್ತಾರಲ್ಲ. ನೀವು ಯಾಕೆ ಮೇಲಾಧಿಕಾರಿ ನೀವು ಯಾಕೆ ಬೇಕ್ರಿ? ನಿಮ್ಗೆ ಯಾಕೆ ಇನ್ನೊಂದು ಸಂಬಳ ಕೊಟ್ಟು ಎಲ್ಲ ಮಾಡಿ ಅವ್ರು ನೋಡ್ಕೊಳ್ತಾರೆ. ನಿಮಗೆಲ್ಲ ಅವ್ರ ಇನ್ಚಾರ್ಜ್ ನೀವು ನೋಡ್ಕೊಳಕಿದ್ರು ತಾನೆ. ತಳಿನವ್ರು ಏನಾದ್ರು ಯಾವ ಥರ ಕೆಲಸ ಮಾಡ್ತಾರೆ ಏನು ಸುದ್ದಿ ನೀವು ಫಾಲೋ ಅಪ್ ಮಾಡಕ್ಕೆ ತಾನೆ ನಿಮ್ಗೆ ಇರೋದು. ಮತ್ತು ನೀವು ಅವ್ರನ್ನ ಯಾಕೆ ನೀವು ಬಾಲೋಗಿದ್ದು ಅವ್ನು ಮತ್ತೊಬ್ಬರ ಹೇಳೋದು ಇದು ಹೆಂಗೆ ಸರ್? ಇದು ಒಬ್ಬ ಒಳ್ಳೆ ನೌಕರಸ್ಥನ ಲಕ್ಷಣ ಅಲ್ಲ ಸರ್. ದಯವಿಟ್ಟು ಇದು ತಾವು ಅರ್ಥ ಮಾಡ್ಕೋಬೇಕು. ಇದು ಒಳ್ಳೆತನ ಅಲ್ಲ, ನಿಮ್ದು ಒಳ್ಳೆ ಲಕ್ಷಣ ಅಲ್ಲ. ಅದ ನಾನು ಲೋಕಾಯುಕ್ತ ಕಟ್ಕೊಂಡು ಒಂದು PL ಕೋರ್ಟಲ್ಲಿ ಹಾಕೋತೀನಿ. ಅವಾಗ ನಿಮ್ಗೆ ಬುದ್ಧಿವಾದ ಕೋರ್ಟಲ್ಲಿ ನಿಲ್ಲಿಸ್ತೀನಿ ಅಂದರೆ ಅವಾಗ ನೀವು ಚೆನ್ನಾಗಿ ನಿಮಗೆ ಅಧಿಕಾರಿಗಳಿಗೆ ಅವಾಗ ತಿಳಿದಿ ನಾವು ಯಾರು ಮಾತಾಡೋದು ಹೇಳಿ ಹೇಳ್ರಿ. ಅವರು ಮನುಷ್ಯ ಸರಿ ಇಲ್ಲ ಅನ್ಸುತ್ತೆ. ಅವಾಗ ಈಗ ಅದು ಮನೆಯವ್ರು ರಿಸೀವ್ ಮಾಡಿಕೊಡ್ರಿ. ನಾವು ಬಂದು ಕುದುರ್ತೀವಿ ಸರ್. ಕೊಟ್ಟಿದ್ದೀರಿ ಸರ್.